ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶೈಲಜ ಕುಕಿಂಗ್ ಚಾನಲ್ಗೆ ಸ್ವಾಗತ. ದೇಹಕ್ಕೆ ತಂಪಾದ ತುಂಬ ರುಚಿಕರವಾದ ಸಬ್ಬಕ್ಕಿ ಪಾಯಸನ ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 ಕಪ್ಪಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ. ಸಬ್ಬಕ್ಕಿ ನೋಡಿ ಈ ಥರ ಇದೆ. ಇದನ್ನ ಈ ಥರ ಒಂದು ಪಾತ್ರೆಗೆ ಹಾಕಿ ನೀರೆಲ್ಲ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು. ಫಸ್ಟು ಹೀಗೆ ಚೆನ್ನಾಗಿ ವಾಶ್ ಮಾಡಿದ ನಂತರ ಒಂದು ಪಾತ್ರೆಗೆ ಮತ್ತೆ ನೀರು ಹಾಕ್ಬಿಟ್ಟು ಈ ಥರ ಕ್ಲೋಸ್ ಮಾಡಿ ಇಡಿ. 1/2 ಅವರ್ ನೆನೆಸ್ಬೇಕಾಗುತ್ತೆ. ನೋಡಿ, ಒಂದು ಅರ್ಧ ಗಂಟೆಯಷ್ಟು ನೆಂದಿದ್ದಾದಮೇಲೆ ಈ ಥರ ಆಗಿದೆ, ಡಬ್ಬಲ್ ಆಗಿದೆ ಸಬ್ಬಕ್ಕಿ. ಈ ಥರ ಪ್ರೆಸ್ ಮಾಡಿದ ತಕ್ಷಣ ಈ ಥರ ಸಾಫ್ಟಾಗಿ ನಿಮಗೆ ಫೀಲ್ ಆಗಬೇಕು. ನಂತರ ಒಂದು ಕುಕ್ಕರ್ಗೆ ನೆನೆಸಿಟ್ಟಂತಹ ಸಬ್ಬಕ್ಕಿ ಅಳತೆಯ ಕಪ್ಪಲ್ಲೇ ನೀರು, ನಂತರ ತುಪ್ಪ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಂತರ ಕ್ಲೋಸ್ ಮಾಡಿಬಿಟ್ಟು 1 ವಿಸಲ್ ಹಾಕ್ಸಿ ಸಾಕಾಗುತ್ತೆ. ಆಲ್ರೆಡಿ ಸಬ್ಬಕ್ಕಿನ ನೆನೆಸಿಟ್ಟಿದ್ವಲ್ಲ, ಸೊ ಅದರಿಂದ ಸಬ್ಬಕ್ಕಿ ಬೇಗ ಬೆಂದ್ಬಿಡುತ್ತೆ. ನೋಡಿ, ಇವಾಗ ಈ ಥರ ರೆಡಿಯಾಗಿದೆ. ಇವಾಗ ಸಬ್ಬಕ್ಕಿನ 1 ವಿಸಲ್ ಕೂಗಿಸ್ಕೊಂಡಿದ್ದಾಗಿದೆ. ಬನ್ನಿ ಇವಾಗ ಸಬ್ಬಕ್ಕಿ ಪಾಯಸನ ಹೇಗೆ ಮಾಡೋದು, ಅದಕ್ಕೆ ಏನೇನೆಲ್ಲ ಬೇಕು ಮತ್ತು ಎಷ್ಟು ಕ್ವಾಂಟಿಟಿಲಿ ಹಾಕಿದರೆ ಸಬ್ಬಕ್ಕಿ ಪಾಯಸ ತುಂಬ ರುಚಿಕರವಾಗಿ ಬರುತ್ತೆ ಅಂತ ಇವಾಗ ನೋಡೋಣ. ಮೊದಲಿಗೆ ಬೆಲ್ಲ. ಸಬ್ಬಕ್ಕಿ ತಗೊಂಡಿರೋಂತಹ ಕಪ್ಪಲ್ಲೇ 1 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ. ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಗೋಡಂಬಿ, ಅರ್ಧ ಲೀಟ್ರು ಹಾಲು ಮತ್ತು ಒಣ ದ್ರಾಕ್ಷಿ. ಬನ್ನಿ ಇವಾಗ ಇಷ್ಟನ್ನು ಹೇಗೆ ಮಾಡಬೇಕು ಅಂತ ನೋಡೋಣ. ಈಗ ಒಂದು ಪಾತ್ರೆನ ಬಿಸಿ ಮಾಡಬೇಕಾಗತ್ತೆ. ಈಗ ಒಂದು ಪಾತ್ರೆ ಬಿಸಿಯಾದ ನಂತರ ಬೆಲ್ಲ, ಅದೇ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ವಲ್ಲ, ಸೊ ಅಷ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ಇವಾಗ 1 ಕಪ್ಪು ಬೆಲ್ಲಗೆ 2.5 ಕಪ್ಪಷ್ಟು ನೀರನ್ನು ಸೇರಿಸ್ಬೇಕಾಗತ್ತೆ. ಅವಾಗ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಬೆಲ್ಲ ಕರಗೋದಕ್ಕೂ ಸರಿ ಹೋಗುತ್ತೆ. ಬೆಲ್ಲ ಜಾಸ್ತಿ ಬೇಯಿಸ್ಕೋಬೇಡಿ, ಕರಗಿದ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಕರಗಿದ ನಂತರ ಚೆನ್ನಾಗಿ ಶೋಧಿಸ್ಕೊಳ್ಳಿ. ಈ ಥರ ಶೋಧಿಸ್ಬೇಕಾಗತ್ತೆ. ಯಾಕಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ ಅಲ್ವಾ, ಈ ಥರ ಶೋಧಿಸೋದ್ರಿಂದ ಕಸ ಎಲ್ಲ ತೆಗಿಬೋದು. ನಂತರ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನು ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೀನಿ. ಒಂದು 2 ಕಪ್ ಹಾಲಾಗುತ್ತೆ. ಇವಾಗ ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ಒಂದು ಪಾತ್ರೆಗೆ ತುಪ್ಪ, ನಾನಿಲ್ಲಿ ಒಂದು 3-4 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡಬೇಕಾಗತ್ತೆ. ಎರಡನ್ನೂ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸೀಸೋಕ್ಕೆಲ್ಲ ಹೋಗಬೇಡಿ. ನಂತರ ಅದೇ ಪಾತ್ರೆಗೆ ಕರಗಿಸಿ ಶೋಧಿಸಿ ಇಟ್ಕೊಂಡಿರೋಂತಹ ಬೆಲ್ಲದ ನೀರನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಈ ಥರ ಅದಕ್ಕೇ ಸೇರಿಸ್ಕೊಳ್ಳಿ, ಏನೂ ಆಗಲ್ಲ. ಸೊ ಈ ಥರ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಗಂಟೆ ನೆನೆಸಿ ಬೇಯಿಸಿ ಇಟ್ಕೊಂಡಿರೋಂತಹ ಸಬ್ಬಕ್ಕಿನ ಇಲ್ಲಿ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಸಬ್ಬಕ್ಕಿನೂ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಆದ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಿಸಿ ಒಂದು 3-4 ಮಿನಿಟ್ಸು ಬೇಯಿಸ್ಬೇಕಾಗತ್ತೆ. ನೋಡಿ, ಇವಾಗ ಈ ಥರ ಆಗಿದೆ. ನಂತರ ಪುಡಿ ಮಾಡಿ ಇಟ್ಕೊಂಡಿರೋಂತಹ ಏಲಕ್ಕಿನ ಹಾಕ್ತಾಯಿದ್ದೀನಿ ಇಲ್ಲಿ. ಏಲಕ್ಕಿ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಆದ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಬೇಕು. ಗ್ಯಾಸ್ ಸ್ಟವ್ನ ಆಫ್ ಮಾಡಿದಾದಮೇಲೆ ಕಾಯಿಸಿ ಆರಿಸಿ ಇಟ್ಕೊಂಡಿರೋಂತಹ ಹಾಲನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಲೀಟರಷ್ಟು ಹಾಲನ್ನು ತಗೊಂಡಿದ್ದೀನಿ. ನೀವು ಅದೇ ಕಪ್ ಅಳತೆಲಿ 2 ಕಪ್ಪಷ್ಟು ಹಾಲನ್ನು ಸೇರಿಸಿದರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಇನ್ನೊಂದು ಏನಂದರೆ, ನೀವು ಗ್ಯಾಸ್ ಆಫ್ ಮಾಡಲೇಬೇಕು ಹಾಲು ಸೇರಿಸ್ಬೇಕಾದ್ರೆ. ಏನಾದ್ರು ಗ್ಯಾಸ್ ಆಫ್ ಮಾಡಿಲ್ಲ ಅಂದರೆ ಪಾಯಸ ಒಡೆಯೋ ಸಾಧ್ಯತೆಗಳಿದೆ, ಚೆನ್ನಾಗಾಗಲ್ಲ ಆಮೇಲೆ ಪಾಯಸ. ನೋಡಿ, ಈ ಥರ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಈ ಸಬ್ಬಕ್ಕಿ ಪಾಯಸ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಈ ಪಾಯಸನ ಬೆಲ್ಲದಿಂದ ಮಾಡಿರೋದ್ರಿಂದ ಶುಗರ್ ಇರೋರು ಸಹ ಕುಡಿಬೋದು. ಹಾಗಂತ ಜಾಸ್ತಿ ಕುಡಿಬೇಡಿ, ಸ್ವಲ್ಪ ಕುಡೀರಿ. ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರೆ, ಆ ಥರ ಆಗಬಾರ್ದಲ್ವಾ, ಅದಕ್ಕೆ ಹೇಳಿದಷ್ಟೇ. ನಿಮಗೆ ಹೀಟ್ ಅಂತ ಫೀಲ್ ಆದರೆ ಸಾಕು, ಅಂದರೆ ಉಷ್ಣತೆ ಜಾಸ್ತಿ ಆಗಿದೆ ಅಂತ ಏನಾದರೂ ನಿಮಗೆ ಫೀಲ್ ಆದರೆ ಈ ಥರ ಸಬ್ಬಕ್ಕಿನ ನೆನೆಸ್ಬಿಟ್ಟು ಈ ಥರ ಪಾಯಸ ಮಾಡ್ಕೊಳ್ಳಿ. ಬೇಗನೆ ಆಗುತ್ತೆ. ಕಡಿಮೆ ಪದಾರ್ಥವನ್ನು ಉಪಯೋಗಿಸಿ ಬೇಗನೆ ಮಾಡ್ಕೋಬೋದು ಅಂತ ಹೇಳ್ಬೋದು. ಬನ್ನಿ ಇವಾಗ ನಮ್ಮ ಸಬ್ಬಕ್ಕಿ ಪಾಯಸ ಪರ್ಫೆಕ್ಟಾಗಿ ಹೇಗೆ ರೆಡಿಯಾಗಿದೆ ಅಂತ ನೋಡೋಣ. ವಾವ್, ನೋಡ್ತಾ ಇದ್ರೆ ತಿನ್ಬೇಕು ಅನ್ನಿಸ್ತಿದೆ ಅಲ್ವಾ. ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ಗೋಸ್ಕರ ನಮ್ಮ ಶೈಲಜ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.